ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿನ್ನೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ, ಈಗ ನೀವು ಏನಪ್ಪ ಅಂತಂದ್ರೆ ಡೇಟ್ ಕೇಳ್ತಾ ಇದ್ರಿ. ಸೊ ನಿನ್ನೆ ಡೇಟ್ ಕೂಡ ಅಪ್ಡೇಟ್ ಮಾಡಿದ್ದೀನಿ, 8ನೇ ತಾರೀಕಿನಿಂದ ಸ್ಟಾರ್ಟ್ ಅಂಥೇಳಿ. ಸೊ ಇವಾಗ ನೆಕ್ಸ್ಟು ಸರ್ ಟ್ಯಾಟೋ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತ ಅಂತಿದ್ರಿ. ಅದೇ ರೀತಿ ಇದನ್ನು ಹೇಳಿದ್ರಲ್ಲ, ಯಾವುದು ಏರೋಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ವೆಬ್ಸೈಟಲ್ಲಿ ಅಪ್ಡೇಟ್ ಆದ್ರೆ ಅದನ್ನ ಹೇಳ್ತೀನಿ. ಈಗ ಟ್ಯಾಟೋ ಬಗ್ಗೆ ಭಾಳ ಜನ ಕೇಳ್ತಾ ಇದ್ರಿ. ಓಕೆ, ಟ್ಯಾಟೋ ನಿಯಮಗಳು ಏನೇಂದಾವ, ಯಾವುದು ಅನುಮತಿ ಅದಾವ, ಯಾವುದು ಇಲ್ಲ ಅಂತೇಳಿ ನೋಡ್ತಾ ಹೋಗೋಣ. ಓಕೆ ಡನ್. ಈಗ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಮುಂದಿನ ಎಲ್ಲ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಬರುತ್ತಾ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ, ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿರಿ. ಓಕೆ, ಅದೇ ರೀತಿ ಇನ್ನೊಂದು ಹೇಳ್ಬೇಕಂತಂದ್ರೆ, ಫಿಸಿಕಲ್ ತಲೆ ಕೆಡ್ಸ್ಕೊಬೇಡ್ರಿ. ಸರ್ ನಂದು 25 ಆಗೈತಿ, ಲಾಸ್ಟ್ ಲಿಸ್ಟ್ನಾಗ ಬರ್ತತಿಲ್ಲೋ. ಫಿಸಿಕಲ್ ಬರುತ್ತಂತೇಳಿ ನಿಮ್ಮ ತಲೆ ಒಳಗೆ ಇತ್ತಂದ್ರೆ, ನನ್ನ ಸ್ಕೋರ್ ಚಲೋ ಆಗೈತೆ ಅಂದ್ರೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿರಿ. ಸರ್ ಯಾವಾಗ ಬರುತ್ತೆ, ಇನ್ನೂ ಲೇಟ್ ಆಗುತ್ತೆ, ನನ್ನ ಮಂಗಳೂರು ಏನೋ ಐತೆ ಸರ್, 2 ತಿಂಗಳಾಗುತ್ತೋ 3 ತಿಂಗಳಾಗುತ್ತೋ, ಅದನ್ನೆಲ್ಲ ತಲೆ ಇಟ್ಕೊಂಡು ನಿನ್ನೆ ಫೋನ್ ಭಾಳ ಜನ ಮಾಡಿದ್ರಿ. ಸೊ ಅದನ್ನೆಲ್ಲ ತಲೆ ಇಟ್ಕೊಂಡ್ಬಿಟ್ರಿ. ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಫಸ್ಟ್ ಏನು ಮಾಡಿರಿ, ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಅದು ಏನಾಗುತ್ತೋ ಆಗಲಿ ಮುಂದಿಂದು. ಓಕೆ, ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಿರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ ಡನ್. ಈಗ ಟ್ಯಾಟೋ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗೋಣ. ಇಂಗ್ಲೀಷ್ನಲ್ಲಿ ಬೇಕಾದರೆ ಈ ಕಡೆ ಅದ, ಕನ್ನಡದಲ್ಲಿ ಬೇಕಾದ್ರೆ ಈ ಕಡೆ ಅದ, ನೀವು ಯಾವ ಬೇಕಾದ್ರೆ ನೋಡ್ಕೋಬೋದು. ಓಕೆ ಡನ್. ಓಕೆ, ಫಸ್ಟು ನಾ ಕನ್ನಡದಲ್ಲಿ ನಿಮಗೆ ಆಲ್ರೆಡಿ ಎಲ್ಲರಿಗೂ ಹೇಳ್ತಾ ಹೋಗ್ತೀನಿ. ನಿಮ್ಮ ಇಂಗ್ಲೀಷ್ ಅವ್ರು ಬೇಕಾದ್ರೆ ಈ ಕಡೆ ನೋಡ್ಕೊಂಡು ಹೋಗ್ರಿ. ಓಕೆ ಡನ್. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಅಗ್ನಿವೀರ್ ಸಾಮಾನ್ಯ ಕರ್ತವ್ಯ ಅಂದರೆ ಗೆ ಮುಂಗೈ ಒಳಭಾಗ. ಮುಂಗೈ ಅಂದರೆ ಗೊತ್ತಾಗತ್ತಲ್ಲ. ಓಕೆ, ಇಲ್ಲಿ ಕೊಟ್ಟಾರೆ, ಮೊಣಕೈಯಿಂದ ಮಣಿಕಟ್ಟಿನವರೆಗೆ. ನಿಮ್ಮ ಮೊಣಕೈ ಐತಲ್ಲ ಅಲ್ಲಿಂದ ಮಣಿಕಟ್ಟು ಅಂದರೆ ನೀವು ದಾರ ಕಟ್ಟುವಂಥ ಜಾಗ ಇರುತ್ತಲ್ಲ, ಮಣಿಕಟ್ಟು ಅಲ್ಲಿಯವರೆಗೆ. ಹಾಗೂ ಕೈ ಹಿಂಭಾಗ ಅಂದರೆ ಬೆನ್ನಂತ ಕೈ ಬ್ಯಾಕ್ ಸೈಡ್ ಅಂತಿರಲ್ಲ ಅದು ಭಾಗ, ಅಂಗೈನ ಹಿಂಭಾಗ. ಬುಡಕಟ್ಟು ಅಭ್ಯರ್ಥಿಗಳು ತಮ್ಮ ಪದ್ಧತಿಗಳು ಮತ್ತು ಸಂಪ್ರದಾಯಗಳ ಭಾಗವಾಗಿರುವ ಅಚ್ಚೆಗಳು ಮತ್ತು ಬುಡಕಟ್ಟು ಅಭ್ಯರ್ಥಿಗಳು ಗೊತ್ತಾಗಲ್ಲ. ಇದು ಫಸ್ಟ್ನೇದು ಮುಂಗೈಯಿಂದ ಇದಾಯಿತು. ಆಮೇಲೆ ಭಾಗವನ್ನು ಹೊರತುಪಡಿಸಿ ಎಲ್ಲಿಂದ ಸಾಂಪ್ರದಾಯಿಕ, ಈಗ ಬುಡಕಟ್ಟು ಜನಾಂಗದವರಿಗೆ ಸಾಂಪ್ರದಾಯಿಕ ಹಾಕೋತಿರ್ತಾರೆ, ಅವರನ್ನು ಹೊರತುಪಡಿಸಿ ದೇಹದ ಯಾವುದೇ ಭಾಗದಲ್ಲಿ ಶಾಶ್ವತ ಹಚ್ಚೆಗಳು ಸಾಮಾನ್ಯವಾಗಿ ಅನುಮತಿಸಲಾಗುವುದಿಲ್ಲ. ಗೊತ್ತಾಯಿತು. ಇವು 2 ಭಾಗದಲ್ಲಿ ಬಿಟ್ಟು ಹಾಗೂ ಬುಡಕಟ್ಟು ಜನಾಂಗದಲ್ಲಿ ಅವ್ರ ಸಂಪ್ರದಾಯವನ್ನು ಬಿಟ್ಟು ಯಾವುದೇ ಭಾಗದಲ್ಲಿ ನಿಮ್ಮ ಹಚ್ಚೆಗಳು ಟ್ಯಾಟೋಸ್ ಇತ್ತಂದ್ರೆ ನಡೆಯೋಂಗಿಲ್ಲ. ನಿಮ್ಮ ಹುಡುಗಿ ಹೆಸರು ಬರ್ಕೊಂಡ್ರು, ಆರ್ಮಿ ಸೇರಿದ ಮೇಲೆ ನೀವು ಜಾಯ್ನಿಂಗ್ ಆದಮೇಲೆ ಆಮೇಲೆ ನಿಮ್ಮ ಟ್ಯಾಟೋ ನಿಮ್ಮ ಹುಡುಗಿ ಹೆಸರು ಏನಾದರೂ ಹಾಕೋರಿ. ಆದ್ರೆ ನಿಮ್ಮ ಆರ್ಮಿ ಜಾಯಿನ್ ಆಗೋವರೆಗೂ ಯಾವುದೇ ಥರದ ಟ್ಯಾಟೋಸ್ಗೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಓಕೆ, ಅರ್ಥ ಆಗುತ್ತಲ್ಲ. ಡನ್. ಓಕೆ, ಈ ಅನುಮತಿಸಲಾದ ಸ್ಥಳಗಳಿಗೂ ಸಹ ಆಯ್ಕೆ ಕೇಂದ್ರದಲ್ಲಿ ಹಚ್ಚೆಯನ್ನು ಸ್ವೀಕಾರಾರ್ಹ ಅಥವಾ ಸ್ವೀಕಾರಾರ್ಹವಲ್ಲ ಎಂದು ಪರಿಗಣಿಸುವ ಹಕ್ಕನ್ನು ಉಳಿಸಿಕೊಂಡಿದೆ. ಅಂದ್ರೆ ಈ 2 ಭಾಗದಲ್ಲಿ ಮುಂಗೈ ಮಣಿಕಟ್ಟಿನವರೆಗೂ ಹಿಂಭಾಗ ಅಂತ ಕೊಟ್ಟಾರೆ. ಆದ್ರೂ ಅಲ್ಲಿ ಆಯ್ಕೆಯ ಸಂದರ್ಭದಲ್ಲಿ ಅವರ ತೀರ್ಮಾನವೇ ಫೈನಲ್ ಆಗುತ್ತೆ. ಕೆಲವೊಂದು ಸಲ ನಿಮ್ಮದು ಜಾಸ್ತಿ ಸೈಜ್ ಮೇಲೆ ಇರುತ್ತೆ, ಅವುಗಳನ್ನು ಅವರು ಏನು ಮಾಡ್ಬೋದು, ನೀವು ಅರ್ಹರಲ್ಲ ಎಂದು ತೀರ್ಮಾನಿಸುವ ಹಕ್ಕನ್ನು ಕೂಡ ಅವರ ಕಡೆನೇ ಇಟ್ಕೊಂಡಾರೆ. ಗೊತ್ತಾಯಿತು. ನೆಕ್ಸ್ಟ್ ನೋಡ್ರಿ, ಈ ಅನುಮತಿಸಲಾದ ಪ್ರದೇಶಗಳಲ್ಲಿ ಹಚ್ಚೆಗಳು ಹೊಂದಿರುವ ಅಭ್ಯರ್ಥಿಗಳು 2ನೇ ಹಂತದ ಪರೀಕ್ಷೆಯ ಸಮಯದಲ್ಲಿ ಫೋಟೋಗಳು ಮತ್ತು ವಿವರಗಳನ್ನು ಸಲ್ಲಿಸಬೇಕು. ಅದರ ಫೋಟೋ ಮತ್ತು ವಿವರಗಳು ನೆಕ್ಸ್ಟ್ 2ನೇ ಸ್ಟೇಜಿಗೆ ನಿಮಗೆ ಅಲ್ಲಿ ಹೇಳ್ತಾರೆ ಅವರು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಗೊತ್ತಾಯ್ತಲ್ಲ, ಇಷ್ಟು ಮೇನ್ ಇಂಪಾರ್ಟೆಂಟು. ಡನ್ನ. ಓಕೆ, ನೆಕ್ಸ್ಟ್ ನೋಡೋಣ. ಏನು ಸಾಮಾನ್ಯ ನಿರ್ಬಂಧನೆ. ಅಗ್ನಿವೀರ್ ಜನರಲ್ ಡ್ಯೂಟಿ ಅಭ್ಯರ್ಥಿಗಳ ಶಾಶ್ವತ ದೇಹದ ಹಚ್ಚೆಗಳು ಸಾಮಾನ್ಯವಾಗಿ ಅನುಮತಿಸಲಾಗುವುದಲ್ಲ. ನಾರ್ಮಲ್ ಆಗೇನು ಪರ್ಮನೆಂಟ್ ಟ್ಯಾಟೋಸ್ ಏನಿರುತ್ತಲ್ಲ ಅವುಗಳು ಅನುಮತಿಸಲಾಗುವುದಿಲ್ಲ. ಫಸ್ಟ್ ರೂಲ್ ಇದು. ಅದಾದಮೇಲೆ ಮುಖ, ಕುತ್ತಿಗೆ ಅಥವಾ ದೇಹದ ಇತರ ಭಾಗಗಳಿಗೆ ಗೋಚರ ಭಾಗದ ಮೇಲೆ ಹಚ್ಚೆಗಳು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದ್ರೆ ಡೈರೆಕ್ಟ್ ನಿಮ್ಮ ಮುಂದೆ ಅಥವಾ ನೀವೇ ಯಾರ ಮುಂದೆ ಆದರೂ ನಿಂತ್ರೆ ನಿಮ್ಮ ಫೇಸ್ ಅಥವಾ ನಿಮ್ಮ ಕುತ್ತಿಗೆ ಭಾಗ ಏನು ಕಾಣುತ್ತಲ್ಲ ಆ ಭಾಗದಲ್ಲಿ ಕಟ್ಟುನಿಟ್ಟಾಗಿ ಅಂದರೆ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ಯಾರ. ಅಲ್ಲಿ ಟ್ಯಾಟೋಸ್ ಇರಬಾರ್ದು. ಕತ್ತಿನ ಮೇಲೆ ಯಾವುದಾದ್ರೆ ಒಂದು ಬುಲೆಟ್ ಚಿತ್ರ ಅಥವಾ ಹುಡುಗಿ ದಿಲ್ ಚಿತ್ರ ನಿಮ್ಮ ಯಾವುದಾದ್ರೂ ಒಂದು ಹಾಕೊಂಡಿರ್ತೀರಿ, ನಿಮಗೂ ಮತ್ತು ಸುಮ್ಮಿರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಏನು ಹೇಳ್ರಿ, ಜಾಯಿನ್ ಆಗುವವರೆಗೂ ಏನು ಟ್ಯಾಟೋಸ್ ಬಗ್ಗೆ ಹಾಕೋಬೇಡ್ರಿ. ಜಾಯಿನ್ ಆಗ್ರಿ, ಟ್ರೈನಿಂಗ್ ಮುಗಿಸ್ರಿ, ನಿಮ್ಮ ಹುಡುಗಿ ಹೆಸರೇ ಹಾಕೋರಿ, ಏನು ಮಾರ್ಕರೇ ಹಾಕೋರಿ, ಎಲ್ಲಿ ಹಾಕೋತಾರೆ ಹಾಕೋರಿ. ಓಕೆ. ಅಕ್ರಮಕಾರಿ, ಅಸಭ್ಯ, ಲೈಂಗಿಕ ಅಥವಾ ಜನಾಂಗೀಯ ವಿಷಯವನ್ನು ಹೊಂದಿರುವ ಅಚ್ಚೆಗಳನ್ನು ಸ್ಥಳ ಏನೇ ಇರಲಿ ಅನುಮತಿಸಬಹುದು. ಗೊತ್ತಾಯ್ತೇನ್ರಿ.
ಗೊತ್ತಾಯಿತು. ಅಸಭ್ಯ, ಲೈಂಗಿಕ ಅಥವಾ ಜನಾಂಗೀಯ ವಿಷಯವನ್ನು, ಯಾವುದೇ ಒಂದು ಅಸಭ್ಯವಾದ ಅಚ್ಚೆಯನ್ನು ಅವರು ಪರ್ಮಿಷನ್ ಕೊಟ್ಟಂತಹ ಜಾಗದಲ್ಲಿಯೂ ಇತ್ತಂದ್ರೂ ನೀವು ಹೊರಗಡೆ ಹೋಗ್ತೀರಿ ಅನ್ನಂಗೆ ಗೊತ್ತಾಗುತ್ತಲ್ಲ. ಅದೇನು ಕೈ ಹಿಂಭಾಗ ಮುಂಭಾಗ ಮಣಿಕಟ್ಟಿನವರೆಗೆ ಅಂತ ಹೇಳ್ಯಾರಲ್ಲ, ಅಲ್ಲಿ ಇದ್ರೂ ನಿಷೇಧಿಸಲಾಗುತ್ತದೆ. ಸ್ಟ್ರಿಕ್ಟ್ಲಿ ಹೇಳ್ಯಾರ ಅವರು. ನಿಮ್ಗೆ ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ ಕನ್ನಡ ಕೊಟ್ಟೀನಿ, ನೀವು ಇಂಗ್ಲೀಷ್ನಾಗ ಬೇಕಾದ್ರೆ ಇಲ್ಲಿ ನೋಡ್ಕೋರಿ. ಓಕೆ. ನೆಕ್ಸ್ಟ್, ಹಚ್ಚೆಗಳಿಗೆ ಅನುಮತಿಸಲಾದ ಪ್ರದೇಶಗಳು. ಇದು ಇಲ್ಲಿ ಬಂತು ನೋಡಿರಿ. ಓಕೆ, ಇಲ್ಲಿಂದ ನೋಡಿರಿ. ಒಳಗಿನ ಮುಂಗೈ, ಮೊಣಕೈಯ ಒಳಗಿನಿಂದ 2 ತೋಳುಗಳ ಮಣಿಕಟ್ಟಿನವರೆಗೆ, ಕೈಯ ಹಿಂಭಾಗ, ಅಂಗೈಯ ಹಿಂಭಾಗ 2 ಕೈಗಳಲ್ಲಿ ಇದು ಅನುಮತಿ ಅದ. ಆದ್ರೆ ಅಸಭ್ಯವಾದ ಇಂಥವಿದ್ರೂ ನೀವು ಹೊರಗೆ ಹೋಗ್ತೀರಿ, ಇದೇ ಜಾಗದಾಗ ಪರ್ಮಿಷನ್ ಕೊಟ್ಟಾರೆ ಇದಕ್ಕೆ. ಆದ್ರೆ ಇಂಥಲ್ಲಿ ಏನಾದರೂ ಅಸಭ್ಯವಾದಿದ್ದು ಅವು ನೀವು ರಿಜೆಕ್ಟ್. ಓಕೆ, ಪಾಯಿಂಟ್ ಕ್ಲಿಯರ್ ಆಯಿತು. ನೆಕ್ಸ್ಟು, ಬುಡಕಟ್ಟು ಹಚ್ಚೆಗಳು ಅಂದರೆ ಈಗ ಜನಾಂಗಿ ಕೆಲವೊಂದು ಬುಡಕಟ್ಟದವ್ರು ಇರ್ತಾರೆ, ಅವರಿಗೆ ಬುಡಕಟ್ಟು ಸಮುದಾಯಗಳ ಪದ್ಧತಿಗಳು ಮತ್ತು ಸಂಪ್ರದಾಯಗಳ ಭಾಗವಾಗಿರುವ ಅಚ್ಚೆಗಳು ಅನುಮತಿಸಲಾಗಿದೆ. ಅವರು ಸಾಂಪ್ರದಾಯಿಕವಾಗಿ ಹಾಕೋಬೇಕಾಗುತ್ತೆ, ಅಂಥವ್ರಿಗೆಲ್ಲ ಪರ್ಮಿಷನ್ ಅದ. ಆದರೆ ಅಂತಿಮ ನಿರ್ಧಾರವನ್ನು ಕೇಂದ್ರದ ಮೇಲೆ ನಿಂತಿದೆ ನೋಡ್ರಿ, ಅದನ್ನೂ ಕೇಳ್ಯಾರು. ಆದರೆ ಒಂದು ವೇಳೆ ಡಿಸಿಷನ್ ಕೂಡ ಅವ್ರ ಮೇಲೇ ನಿಂತತಿ. ಯಾರ್ದು? ಕೇಂದ್ರ. ಅಂದ್ರೆ ಅವ್ರದ್ದು ಏನಪ್ಪ, ಫೈನಲ್ ಡಿಸಿಷನ್ ರೆಸ್ಟ್ ವಿತ್ ಸೆಲೆಕ್ಷನ್ ಸೆಂಟರ್. ಅಂದ್ರೆ ಕೇಂದ್ರ ಅಂದರೆ ಸೆಲೆಕ್ಷನ್ ಸೆಂಟರ್ ಮೇಲಿನ ಅದ. ಡನ್, ಇಷ್ಟಾಯಿತು. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಅದ, ಕ್ಲಿಯರ್ ಆಗಬೇಕ್ರಿ, ಅರ್ಧಂಬರ್ಧ ಹೇಳಿಬಿಡಬಾರ್ದು. ಓಕೆ. ಅನುಮತಿಸಲಾದ ಅಚ್ಚೆಗಳು ಹೊಂದಿರುವ ಅಭ್ಯರ್ಥಿಗಳಿಗೆ ಅಗತ್ಯತೆಗಳು. ಏನೇನು ನಿಮಗೆ ಅನುಮತಿಸಲಾದ ಅಚ್ಚೆಗಳು ಏನೇನವಲ್ಲ ಅವುಗಳಿಗೆ ಏನೇನು ಅಗತ್ಯತೆ ಇರ್ತಾವೆ, ಏನೇನು ಒಯ್ಯಬೇಕು. ಸ್ವಯಂ ಪ್ರಮಾಣೀಕರಣ ಅಂದರೆ ಅನುಮತಿಸಲಾದ ಪ್ರದೇಶಗಳಲ್ಲಿ ಅಚ್ಚೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಸ್ವಯಂ ಪ್ರಮಾಣೀಕರಣ ನಮೂನೆಗೆ ಸಹಿ ಹಾಕಿರಬೇಕು. ಸ್ವಯಂ ಪ್ರಮಾಣೀಕರಣ ಅಂದ್ರೆ ಕ್ಯಾಂಡಿಡೇಟ್ ವಿತ್ ಅ ಟ್ಯಾಟೂ ಇನ್ ದ ಪರ್ಮಿಟೆಡ್ ಏರಿಯಾಸ್ ಮಸ್ಟ್ ಸೈನ್ಡ್ ಅ ಸೆಲ್ಫ್ ಸರ್ಟಿಫಿಕೇಷನ್ ಫಾರ್ಮ್. ಒಂದು ಸರ್ಟಿಫಿಕೇಟ್ ಫಾರ್ಮ್ ಇರುತ್ತೆ, ಸೆಲ್ಫ್ ಸರ್ಟಿಫಿಕೇಟ್ ಅಂತೇಳಿ. ಅಲ್ಲಿ ಹೋಗಿ ನೀವು ಸೈನ್ ಮಾಡ್ಕೋಬೇಕು. ಸೈನ್ ಮಾಡಿ ಅವರಿಗೆ ಸಬ್ಮಿಟ್ ಮಾಡಬೇಕು. ಅದು ನಿಮಗೆಲ್ಲ ಹೇಳ್ತಾರೆ ಅಲ್ಲಿ ಕೇಂದ್ರಗಳಿಗೆ ಹೋದ್ರೆ, ಅದು ಅಥವಾ ನಿಮ್ಮ ನೋಟಿಫಿಕೇಷನಲ್ಲಿ ನಿಮ್ಮ ಹಾಲ್ ಟಿಕೆಟ್ ಒಳಗೆಲ್ಲ ಕೊಟ್ಟಿರ್ತಾರೆ ಡೀಟೇಲ್ಸ್. ನಿಮ್ಮದೇನೋ ಪರ್ಮಿಷನ್ ಇದ್ದಂತಹ ಜಾಗದಲ್ಲಿ ಇತ್ತಂದ್ರೆ ಅವುಗಳು ನಿಮಗೆ ಸೆಲ್ಫ್ ಏನಪ್ಪ ಸಿಗ್ನೇಚರನ್ನು ಮಾಡಿ ಕೊಡಬೇಕಾಗುತ್ತೆ. ಛಾಯಾಚಿತ್ರಗಳು, ಫೋಟೋಗ್ರಾಫ್. 2ನೇ ಹಂತದ ಪರೀಕ್ಷೆಯಲ್ಲಿ ಸಮಯದಲ್ಲಿ ಅಭ್ಯರ್ಥಿಗಳು ಹಚ್ಚೆಯ ಗಾತ್ರ ಮತ್ತು ಪ್ರಕಾರದ ವಿವರಗಳೊಂದಿಗೆ 2 ಪೋಸ್ಟ್ ಕಾರ್ಡ್ ಗಾತ್ರದ ಛಾಯಾಚಿತ್ರಗಳನ್ನು ಕ್ಲೋಸಪ್ ವಿತ್ ವಿಭಿನ್ನ ನೋಟ ಸಲ್ಲಿಸಬೇಕು. ಅಂದ್ರೆ ನೀವು 2ನೇ ಹಂತದ ಪರೀಕ್ಷೆ ಸ್ಟಾರ್ಟ್ ಆಗುತ್ತಲ್ಲ ಮೆಡಿಕಲಲ್ಲಿ, ನಿಮ್ಗೆ ಗೊತ್ತಾಗುತ್ತಲ್ಲ 2ನೇ ಹಂತ ಯಾವಾಗಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆವಾಗ ನೀವೇನಿರುತ್ತೆ ಅದ್ರ ಸೈಜ್ ಎಷ್ಟದ, ಅದು ಯಾವ ಪ್ರಕಾರದ ಟ್ಯಾಟೋ ಅದ, ಅದು ಪರ್ಮಿಷನ್ ಕೊಟ್ಟಂಥದ್ದು ಟ್ಯಾಟೋಗಳಿಗೆ ಅಂತ ಹೇಳತ್ತೀನಿ ನಾನು. ಅವುಗಳ ಫೋಟೋ ಕ್ಲೋಸಪ್ ಅಂದರೆ ಜೂಮ್ ಮಾಡಿಕೊಂಡು ಆಮೇಲೆ ಜೂಮ್ ಔಟ್ ಮಾಡಿಕೊಂಡು 2 ಫೋಟೋ ಬೇಕಂತ ಹೇಳ್ತಾರೆ. ಅದೇ ರೀತಿ ನೆಕ್ಸ್ಟು ಆಯ್ಕೆಯ ಕೇಂದ್ರದ ವಿವೇಚನೆ ಅಂದರೆ ಸೆಂಟರ್ ಸೆಲೆಕ್ಷನ್ ಡಿಕ್ರಿಷನ್ ಅಂತೀವಿ. ಟ್ಯಾಟೋ ಸ್ವೀಕಾರವೇ ಅಥವಾ ಇಲ್ಲವೇ ಎಂಬುದು ನಿರ್ಧರಿಸುವ ಹಕ್ಕನ್ನು ಆಯ್ಕೆ ಕೇಂದ್ರ ಉಳಿಸಿಕೊಂಡಿದೆ. ಫೈನಲ್ ಮಾತು ಕೊಟ್ಟಾರೆ ಅವರು. ಅಂದ್ರೆ ಈ ಟ್ಯಾಟೋ ನೀವು ಫೋಟೋ ಕೊಟ್ಟು ಎಲ್ಲ ಹಂತದಾಗ ಎಲ್ಲ ಏನಪ್ಪ ನಿಮ್ಮದು ಪ್ರೊಸೀಜರ್ ಮುಗಿದ್ರೂ ನಿಮ್ಮನ್ನು ತೊಗೋಬೇಕೋ ಬೇಡೋ ಅನ್ನೋದು ನಿಮ್ಮದು ಸೆಲೆಕ್ಷನ್ ಸೆಂಟರ್ ಮೇಲೆ ಡಿಪೆಂಡ್. ಓಕೆ. ನೆಕ್ಸ್ಟ್, ಮೂಲಭೂತವಾಗಿ ಕೆಲವು ಅಚ್ಚೆಗಳನ್ನು ನಿರ್ದಿಷ್ಟ ದೇಹದ ಭಾಗಗಳಲ್ಲಿ ಸಹಿಸಿಕೊಳ್ಳಲಾಗುತ್ತದೆಯಾದರೂ ನಿಯಮಗಳು ಕಟ್ಟುನಿಟ್ಟಾಗಿರಬಹುದು ಮತ್ತು ಅಂತಿಮ ನಿರ್ಧಾರವು ಆಯ್ಕೆ ಕೇಂದ್ರದ ಸೇನೆಗೆ ಸೇರುವ ಮೊದಲು ಯಾವುದೇ ಶಾಶ್ವತ ಅಚ್ಚೆಗಳನ್ನು ಪಡೆಯುವುದು ತಪ್ಪಿಸುವುದು ಉತ್ತಮ. ನಾ ಆವಾಗಲೇ ಹೇಳಿದ್ದು ನಿಮಗೆ ಟ್ಯಾಟೋ ನಿಯಮಗಳದಾವ್ರಿ, ಇಂತಿಷ್ಟು ಪರ್ಮಿಷನ್ ಅದ, ಆದ್ರೂ ಫೈನಲ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕೇಂದ್ರದ ಮೇಲೆ ಇದೆ. ಆದ ಕಾರಣ ಅವ್ರೇನು ಹೇಳ್ತಾರೆ, ಸೇನೆಗೆ ಸೇರುವ ಮೊದಲು ಯಾವುದೇ ಶಾಶ್ವತ ಅಚ್ಚೆಗಳನ್ನು ಹಾಕಿಸಿಕೊಳ್ಳಬಾರದು, ಇದು ಉತ್ತಮ. ನಾವಾಗಲೇ ಹೇಳಿದ್ನಲ್ಲ ನಿಮಗೆ, ಸುಮ್ಮ ಮುಚ್ಕೊಂಡು ಆರ್ಮಿ ಆಗೋ ತನಕ ನೀವು ಆಗಬೇಕನ್ನತ್ರಿ. ನಾನು ಅಲ್ಲಿ ಬಾರ್ಡ್ರದಾಗ ಕೆಲಸ ಮಾಡತ್ತೀನಿ ಅಂತಂದ್ರೆ ಯಾವುದೇ ರೀತಿಯ ಟ್ಯಾಟೋಗಳನ್ನು ಹಾಕಬಾರ್ದು. ಎಲ್ಲಿವರೆಗೂ ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಮುಗಿದ್ರು, ಟ್ರೈನಿಂಗ್ ಮುಗಿದ್ರು, ಅಲ್ಲಿ ಸೇರಿದ್ರಿ ನಾ ಹೋಗೇನಪ್ಪ ಆರ್ಮಿ ಬಾರ್ಡ್ರದಾಗ ಅದೀನಿ, ಆವಾಗ ಎಲ್ಲರೇ ಹಾಕೋ ಟ್ಯಾಟೋ
ಕುತ್ತಿಗೆ ಮೇಲ್ರೆ ಹಾಕು, ಕೈ ಮೇಲರೆ ಹಾಕು, ಯಾರ್ದು ಹೆಸರು ಹಾಕೋತಿ ಹಾಕು ನಡೀತು. ಆದರೆ ಅಲ್ಲಿವರೆಗೂ ನೀವು ಏನೂ ಅದಕ್ಕೆ ಕೈ ಹಾಕಬಾರ್ದು ಅನ್ನೋದು ಬಹಳ ಇಂಪಾರ್ಟೆಂಟು. ಓಕೆ, ಡನ್. ಇದು ನಿಮಗೆ ಟ್ಯಾಟೋ ಬಗ್ಗೆ ಕೊಟ್ಟಂತಹ ಒಂದು ಸ್ವಲ್ಪ ಡೀಟೇಲ್ ಆಗಿ, ಅಂದರೆ ಶಾರ್ಟ್ಕಟ್ಟಾಗಿ ಹೇಳ್ಬೋದಿತ್ತು ಇಲ್ಲಿ ಅನುಮತಿ ಅದ ಇಲ್ಲಿದೆ ಅಂತೇಳಿ, ಆದರೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಅವರು ಏನು ಕೊಟ್ಟಾರಲ್ಲ ಆರ್ಮಿದವರು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮ್ಗೆ ಕೊಟ್ಟಂಥದ್ದು. ಓಕೆ, ಅದೇ ರೀತಿ ಈ ವಿಡಿಯೋನ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದಾರ ಆರ್ಮಿದವ್ರು ಏನೂ ಮಿಸ್ ಆಗಿ ಅವ್ರಿಗೆ ಗೊತ್ತಿರೋಂಗಿಲ್ಲ ಅವುಗಳನ್ನೆಲ್ಲ ಅವ್ರಿಗೆ ಗೊತ್ತಾಗಲಿ ಸ್ವಲ್ಪ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿ ಎಲ್ಲರಿಗೂ ಗೊತ್ತಾಗಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಿಮ್ದೇನೇ ಡೌಟ್ಸ್ ಇದ್ರೂ ನಂಬರ್ಗೆ ಭಾಳ ಜನ ಕಾಲ್ ಮಾಡತ್ತೀರಿ, ನಂಗೆ ಸ್ವಲ್ಪ ಫ್ರೀ ಇರಲಿಲ್ಲ ಅಂದರೆ ರಿಸೀವ್ ಮಾಡೋಂಗಿಲ್ಲ, ವಾಪಸ್ ಹಚ್ಚಿರ್ತೀನಿ. ಭಾಳ ಜನಕ್ಕೆ ಹಚ್ಚೀನಿ, ಸ್ವಲ್ಪ ರಿಸೀವ್ ಮಾಡಲಿಲ್ಲ ಅಂತೇಳಿ ಏನಾದರೂ ತಿಳ್ಕೊಬೇಡ್ರಿ. ಇದು ಕಾಲ್ ಮಾಡಿರಿ, ಏನೇ ಡೌಟ್ಸ್ ಇದ್ದರೂ ಕೇಳಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.